ಡಿಲಿಷಿಯಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್. ಇವತ್ತಿನ ದಿವಸ 11ನೇ ದಿವಸ ವಿಜಯಲಕ್ಷ್ಮಿ ಅಲಂಕಾರ ಮಾಡಿದ್ದೀನಿ. ನಾನು ನಿನ್ನೆನೇ ಹೇಳಿದೆ ನಿಮಗೆ, ಈ ಸಲ ದಸರಾ 11 ದಿವಸ ಬಂದಿದೆ. ನಾವೆಲ್ಲ ಮೈಸೂರಿನ ಅರಮನೆಯವರು ಹೇಗೆ ಆಚರಿಸ್ತಾರೆ ಅದನ್ನೇ ನಾವು ಪಾಲಿಸ್ತೀವಿ. ನಾವು ಕರ್ನಾಟಕದವರಲ್ವಾ, ನಾವು ಮೈಸೂರು ಅಂದ್ರೇ ನಮಗೆ ಮುಖ್ಯ. ಅವ್ರು ಹೇಗೆ ಮಾಡ್ತಾರೆ ಅದೇ ಥರದಲ್ಲಿ ನಾವು ಮಾಡ್ತಾ ಇದ್ದೀವಿ. ಈ ದಸರಾನ ಮಾತ್ರ ಎಲ್ಲರೂ ಮೈಸೂರು ಮಹಾರಾಜರು ಗೆದ್ದು ಬಂದಾಗ ದಿವಸ ಅಂತ ಹೇಳಿ ವಿಜಯದಶಮಿ ಅಂತ ಆಚರಿಸ್ತಾರೆ. ರಾವಣನ ಕೊಂದು ದಿವಸ ಅಂತ ಹೇಳಿ ನಾರ್ತ್ ಕಡೆ ಎಲ್ಲನೂ ಆ ಥರ ಆಚರಿಸ್ತಾರೆ. ಅದು ಹೇಗಾದರೂ ಇರ್ಬೋದು ವಿಶೇಷ. ಆದರೆ ದಸರಾ ಮಾತ್ರ ಬೇರೆ ಹಬ್ಬಗಳೆಲ್ಲನೂ ನಿಮಗೆ ದಿನದಲ್ಲೇ ಮುಗ್ದೋಗ್ಬಿಡುತ್ತೆ, ಒಂದೇ ದಿನದಲ್ಲಿ ಮುಗ್ದೋಗುತ್ತೆ. ಆದರೆ ಇದನ್ನು ಮಾತ್ರ ನವರಾತ್ರಿ ಅಂತ ಕರೀತಾರೆ. ಅಂದರೆ 9 ದಿವಸ ಮುಖ್ಯವಾಗಿ 9 ದೇವಿಯರ ಅಲಂಕಾರಗಳು ಎಲ್ಲ ಆಗಿ ಇವತ್ತು ಕೊನೆ ದಿವಸ ವಿಜಯದಶಮಿ ದಿವಸ ಎಲ್ಲ ದೇವತೆಗಳನ್ನು, ಗ್ರಾಮ ದೇವತೆಗಳನ್ನು ಒಂದು ಕಡೆ ಸೇರಿಸ್ತಾರೆ. ಎಷ್ಟು ವಿಶೇಷ ಅಲ್ವಾ? ಅದಕ್ಕೆ ನಾನು ಅಲಂಕಾರ ಮಾಡಿರೋದನ್ನು ನೀವು ನೋಡ್ತಾ ಇದ್ದೀರಾ. ಇವತ್ತು ವಿಜಯಲಕ್ಷ್ಮಿ ಅಲಂಕಾರನ ನೋಡಿ ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇದೇ ವಿಡಿಯೋನ ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲಿ ಕೂಡ ನೀವು ಫಾಲೋ ಮಾಡಿ, ಕಾಮೆಂಟ್ ಮಾಡಿ. ನಮಸ್ಕಾರ.